ನಾನು ಕಮಾಂಡರ್ ಸತ್ಯನಾರಾಯಣ, ಇಂಡಿಯನ್ ನೇವಿ ವೆಟರನ್. ನನ್ನ ವಯಸ್ಸು 78. ನಾನು 1984ರಿಂದ ಡಯಾಬಿಟಿಸ್ಗೆ ಶರಣಾಗಿದ್ದೇನೆ. ಸಾಕಷ್ಟು ಜನರಿಂದ ಏನೇನೋ ಸಲಹೆಗಳು ಬಂದು, ಆದರೆ ನನಗೆ ಕೊನೆಗೆ ಪರಿಚಯವಾಗಿದ್ದು ಒಂದೇ ಒಂದು. ಅದು ಏನು? ನಿನ್ನ ತಲೆ ನಿನ್ನ ಕೈಯಲ್ಲಿ ಇಟ್ಕೋ. ಅದಕ್ಕೆ ನನ್ನ ತಲೆ ನನ್ನ ಕೈಯಲ್ಲಿ ಇಟ್ಕೊಳ್ಳೋದಕ್ಕೆ ಆ ತಲೆಗೆ ಆಶೀರ್ವಾದ ಮಾಡೋರು ಒಬ್ಬರನ್ನು ಹುಡುಕ್ತಾ ಇದ್ದೆ. ಅದನ್ನು ಡಾಕ್ಟರ್ ಯಮುನಾ ಅವರ ಕೈಯಲ್ಲಿ ನಾನು ನೋಡಿದ್ದೆ. ಅವರು ಹೇಳೋದು ಕಡಿಮೆ, ಬರೆಯೋದು ಸ್ವಲ್ಪ ಜಾಸ್ತಿ. ಅವರು ಬರೆದಿದ್ದ ಔಷಧಿನ ಕ್ಲುಪ್ತವಾಗಿ ಸಮಯಕ್ಕೆ ಸರಿಯಾಗಿ ತಗೊಳ್ತೀವಿ. ಆದರೆ ಅದಷ್ಟೇ ಅಲ್ಲದೆ ಅವರು ಹೇಳಿದ ಡಯಟ್ ಏನೇನಿದೆಯೋ ಅದನ್ನು ಸಂಪೂರ್ಣವಾಗಿ ಯಾವುದೇ ಪ್ರಶ್ನೆಯನ್ನು ಕೇಳದೆ ತಗೊಳ್ಬೇಕು. ಪ್ರತಿದಿನ ನಮ್ಮ ಬ್ಲಡ್ ಶುಗರನ್ನು ಕಡೆ ಪಕ್ಷ ಒಂದು ಸಲನಾದ್ರೂ ಬಿಫೋರ್ ಆ್ಯಂಡ್ ಆಫ್ಟರ್ ತಗೋಬೇಕು. ಅದನ್ನು ನಾನು ಮಾಡ್ತಾ ಇದ್ದೀನಿ. ಅದನ್ನು ಮಾಡಿ ನಂತರ ನನ್ನ ತೂಕನೂ ಚೆಕ್ ಮಾಡ್ಕೊತೀನಿ, ನನ್ನ ಸ್ಟೂಲ್ ಚೆಕ್ ಮಾಡ್ಕೊಂಡು, ನನ್ನ ಬಾಯಾರಿಕೆ ಚೆಕ್ ಮಾಡ್ಕೊಂಡು, ಇಷ್ಟೆಲ್ಲ ಮಾಡಿಕೊಂಡು ಎಲ್ಲನೂ ರೆಕಾರ್ಡ್ ಮಾಡಿ ಅದನ್ನು ಬಂದು ಒಳ್ಳೆ ಸ್ಟೂಡೆಂಟ್ ಥರ ನಾನು ಯಮುನಾ ಮೇಡಮ್ಗೆ ಒಪ್ಪಿಸ್ತೀನಿ. ಆ ನಂತರ ಅವರು ಔಷಧಿ ಬದಲಿಸ್ತಾರೋ, ಕಡಿಮೆ ಮಾಡ್ತಾರೋ, ಹೆಚ್ಚಿಗೆ ಮಾಡ್ತಾರೋ ಅದು ನನಗೆ ಬಿಟ್ಟಿತ್ತು. ನನ್ನ ಬ್ಲಡ್ ಶುಗರ್ ಹತೋಟಿಗೆ ಬಂದರೆ ಅದು ನನಗೆ ಸುಖ ಕೊಡುತ್ತೆ. ಪ್ರತಿ ದಿವಸ ನನಗೆ ಒಳ್ಳೆ ನಿದ್ದೆ ಬರುತ್ತೆ. ಅದು ಬಂದರೆ ನನ್ನ ಹತೋಟಿಯಲ್ಲಿದೆ ಅಂತ. ಇನ್ನೊಂದು ಸ್ವಲ್ಪ ದಿವಸ ಇದನ್ನು ಪೂರ್ತಿ ಬಿಟ್ಬಿಡೋಣ ಅಂತ ಇದ್ದೀನಿ. ನಾನು ಇನ್ಸುಲಿನ್ ತಗೊಳ್ತಿದ್ದೆ, ಅದನ್ನು ಬಿಟ್ಟು ಆಗಲೇ 2 ತಿಂಗಳ ಮೇಲಾಯಿತು. ಈಗ ಬರೀ ಮಾತ್ರೆಗಳಲ್ಲಿದ್ದೀನಿ, ಪೌಡರಲ್ಲಿದ್ದೀನಿ. ಅದರಲ್ಲಿ ಒಂದು ಪೌಡರು ಬಹಳ ಪರಿಣಾಮಕಾರಿ. ಅದನ್ನು ರೆಗ್ಯುಲರಾಗಿ ಅವರು ಹೇಗೆ ಕೊಡ್ತಾರೆ, ಬಾಕಿ ಮಾತ್ರೆಗಳನ್ನು ಕೂಡ ಕೊಡ್ತಾರೆ. ಈಗ ನಾನು ತಗೊಳ್ತಿರುವುದು ಅಲೋಪತಿಕ್ ಮೆಡಿಸಿನ್ ಜೊತೆ ಗುಡಿಚಿಯ ಔಷಧಿಗಳನ್ನು ಕೂಡ ತಗೊಳ್ತಿದ್ದೀನಿ. ಅದನ್ನು ಕೂಡ ಅಲೋಪತಿಕ್ ಮೆಡಿಸಿನನ್ನು ನಿಲ್ಲಿಸಬೇಕು ಅಂತಿದ್ದೀನಿ. ನಾನು ತೊರೆದು ನೋಡುತ್ತಿದ್ದೇನೆ ಯಾವ ದಿನ ಅದು ಬರುತ್ತೆ, ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ. ಧನ್ಯವಾದ. ನಿಮಗೂ ಎಲ್ಲರಿಗೂ ಒಳ್ಳೆಯದು.